ನಮಸ್ಕಾರ ಸ್ನೇಹಿತರೆ ತುಂಬ ಬೇಸರದಿಂದ ಈ ವಿಡಿಯೋ ಮಾಡ್ತಿದ್ದೀನಿ. ಯಾಕೆ ಅಂತ ಹೇಳ್ತೀನಿ. ಸ್ನೇಹಿತರೆ, ಈ ಚಾನಲ್ ಮಾಡಿ 2 ವರ್ಷಕ್ಕಿಂತ ಜಾಸ್ತಿ ಸಮಯ ಆಯಿತು. ಚಾನಲ್ ಸ್ಟಾರ್ಟ್ ಮಾಡಿದ ಮೇಲೆ 1 ವರ್ಷ ನಾನು ನನ್ನದೇ ಆದ ಅನುಭವದ ಜೊತೆ ಯೂಟ್ಯೂಬ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೆ. ಹೀಗೆ ಮಾಡ್ತಿರುವಾಗ ಸುಮಾರು ಜನರ ಅವರವರ ಸಮಸ್ಯೆಗಳ ಬಗ್ಗೆ ಕಮೆಂಟ್ಸ್ ಬರ್ತಾಯಿತ್ತು ನನ್ನ ಚಾನಲ್ ಮೇಲೆ, ವಿಡಿಯೋ ಮೇಲೆ. ಆಯಾ ಸಮಸ್ಯೆಯ ಬಗ್ಗೆ ವಿಡಿಯೋ ಕೂಡ ನಾನು ಹಾಕಿದ್ದೇನೆ. ಆದರೆ ಹಲವರ ಸಮಸ್ಯೆ ಅದರಿಂದ ಪರಿಹಾರ ಆಗದೇ ಇರೋ ಕಮೆಂಟ್ಸ್ ಕೂಡ ಬರ್ತಿತ್ತು. ಸೊ ಇದನ್ನು ನಾನು ಅರಿತು ನಾನೇನು ಮಾಡಿದೆ, ನನ್ನ ಒಂದು ನಂಬರ್ ಕೊಟ್ಟು ವಿಡಿಯೋ ಮಾಡಿ ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದೆ. ಉದ್ದೇಶ, ಯಾರಿಗಾದರೂ ಸಮಸ್ಯೆ ಇದೆ ಅಂದರೆ ಅದು ಅವರಿಂದ ಪರಿಹರಿಸಿಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂದಾಗ ನನ್ನನ್ನು ಸಂಪರ್ಕಿಸಿ ಬಗೆಹರಿಸಿಕೊಳ್ಳಲಿ ಅಂತ ಕೊಟ್ಟಿದ್ದೆ. ನಾನು ಅದಕ್ಕೆ ಚಾರ್ಜ್ ಕೂಡ ಮಾಡ್ತಿದ್ದೀನಿ, ಹೌದು. ಆದರೆ ಈಗ ನಾನು ಈ ನಂಬರ್ ಕೊಟ್ಟು ತಪ್ಪು ಮಾಡಿದ್ದೇನೆ ಅನಿಸ್ತಿದೆ. ಆ್ಯಂಡ್ ಇವತ್ತಿಂದ ಈ ಕಾಲ್ ಹಾಗೆ ವಾಟ್ಸಪ್ ಮೂಲಕ ಕೊಡ್ತಿರೋ ಸರ್ವಿಸ್ ನಾನು ನಿಲ್ಲಿಸ್ತಾ ಇದ್ದೇನೆ ಸ್ನೇಹಿತರೆ. ಯಾಕೆ ಅನ್ನೋ ರೀಸನ್ ಕೂಡ ಹೇಳ್ತೇನೆ ನೋಡಿ. ಸ್ನೇಹಿತರೆ, ಈ ಕೊಟ್ಟಿರೋ ನಂಬರ್ ಮುಖಾಂತರ ನನ್ನನ್ನು ಸಂಪರ್ಕಿಸಿ ಹಲವಾರು ಜನ ತಮ್ಮ ಸಮಸ್ಯೆ ಬಗೆಹರಿಸಿಕೊಂಡಿದ್ದಾರೆ. ಇನ್ನು ಹಲವರು ದುಡ್ಡು ಕೂಡ ಮಾಡ್ತಿದ್ದಾರೆ ಸ್ನೇಹಿತರೆ. ನನ್ನಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಹೆಲ್ಪ್ ಮಾಡಿದ್ದೇನೆ. ಹಲವರ ಚಾನಲ್ ಹೆಸರು ಹೇಳಿ ಕೂಡ ಅವ್ರ ಚಾನಲ್ ಪ್ರಮೋಟ್ ಕೂಡ ಮಾಡೋ ಪ್ರಯತ್ನ ನಾನು ಮಾಡಿದ್ದೇನೆ. ಉದ್ದೇಶ, ನನ್ನಿಂದ ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಅನ್ನೋದಷ್ಟೇ. ನಾನು ಈ ಕೆಲಸನ 1.5 ವರ್ಷದಿಂದ ಇದು ನಾನು ತುಂಬ ಹಾನೆಸ್ಟ್ಲಿ ಮಾಡ್ತಿದ್ದೇನೆ, ನಂಬಿಕೆಯಿಂದ ಮಾಡಿದ್ದೇನೆ. ಯಾರಿಗೂ ಕೂಡ ಮೋಸ ಮಾಡಿಲ್ಲ ಸ್ನೇಹಿತರೆ. ಆದರೆ ಇವತ್ತು ಈ ಕೆಲಸ ನಿಲ್ಲಿಸೋ ನಿರ್ಧಾರ ಮಾಡ್ತಿದ್ದೇನೆ. ಯಾಕೆ ಅಂದರೆ, ಜನರಿಗೆ ಎಷ್ಟೇ ಒಳ್ಳೆ ಮನಸ್ಸಿನಿಂದ ಅವ್ರ ಸಮಸ್ಯೆ ಬಗೆಹರಿಸೋ ಪ್ರಯತ್ನ ಮಾಡಿದರೂ ಕೂಡ ಪ್ರತಿಯಾಗಿ ನಮ್ಮ ಮೇಲೆ ಗೂಬೆ ಕೂರಿಸೋ ಕೆಲಸ ಮಾಡ್ತಿದ್ದಾರೆ, ನಮ್ಮ ಮೇಲೆ ಅಪವಾದ ಹೊರಿಸೋ ಕೆಲಸ ಮಾಡ್ತಿದ್ದಾರೆ. ಒಬ್ಬರು ನನ್ನ ಹತ್ರ ಒಂದು ಸಮಸ್ಯೆ ತೊಗೊಂಡು ಬಂದಿದ್ರು. ಅದು ಆ್ಯಡ್ಸನ್ಸ್ನಲ್ಲಿ ಆಗಿರೋ ಸಮಸ್ಯೆ ಇತ್ತು ಸ್ನೇಹಿತರೆ. ಸೊ ಅದನ್ನು ಸರಿ ಮಾಡಿ ಕೊಡಿ ಅಂತ ಹೇಳಿದಾಗ ಆಯಿತು ಮಾಡಿ ಕೊಡ್ತೀನಿ ಅಂತ ಹೇಳಿ ಅದನ್ನು ನಾನು ಸರಿ ಮಾಡಿ ಕೊಟ್ಟೆ. ಅದಾದ ಮೇಲೆ ಪಿನ್ ಬರೋದಿತ್ತು, ಹಾಗಾಗಿ ಬರೋ ತನಕ ವೇಟ್ ಮಾಡಿ ಅಂತ ಹೇಳಿದ್ದೆ. ಪಿನ್ ಬರೋಕ್ಕೆ 10 ರಿಂದ 15 ದಿನ ಬೇಕು. ಅದರ ಮಧ್ಯೆ 5-6 ದಿನದ ಬಳಿಕ ಇವರು ನನಗೆ ಕಾಲ್ ಮಾಡಿ, ಸರ್ ನಮ್ಮ ಚಾನಲ್ ಮೇಲೆ 8 ದಿನ ಆಯಿತು, ವ್ಯೂಸ್ ಬರ್ತಿಲ್ಲ, ಯಾಕ್ರಿ ಅಂತ ಕೇಳ್ತಾರೆ. ಅವರ ಈ ಪ್ರಶ್ನೆಗೆ ನಾನು ಶಾಕ್ ಆಗಿ ಇವ್ರ ಚಾನಲ್ ನೋಡಿದೆ, ಚೆಕ್ ಮಾಡಿದೆ. ಆಗ ನನಗೆ ಕಂಡದ್ದು ಒಟ್ಟಾರೆಯಾಗಿ ಇವ್ರ ಚಾನಲ್ ಮೇಲೆ ಬರೋ ವ್ಯೂಸ್ 50 ರಿಂದ 100 ಮಾತ್ರ. ಆದರೆ ಇವರು ಇದನ್ನೇ ನನ್ನ ಮೇಲೆ ಅಪವಾದ ಹೊರಿಸೋ ಪ್ರಯತ್ನ ಮಾಡಿದ್ದು ತುಂಬ ಬೇಸರ ಅನಿಸಿತು ಸ್ನೇಹಿತರೆ. ಅಂದರೆ ಇವ್ರ ಚಾನಲ್ ನನ್ನ ಹತ್ರ ಕೊಟ್ಟಾಗ ಹೀಗಾಗಿದೆ ಅಂತ ಹೇಳೋ ಪ್ರಯತ್ನ ಮಾಡಿದರು. ಇವ್ರು ಯಾರು ಅಂತ ಇಲ್ಲಿ ಹೇಳೋದು ಬೇಡ, ಏಕೆಂದರೆ ಇವ್ರ ಚಾನಲ್ ನಾನೇ ಪ್ರಮೋಷನ್ ಮಾಡಿದ ಹಾಗಾಗತ್ತೆ. ಸೊ ಅವ್ರ ಚಾನಲ್ ಹೆಸರು ಇಲ್ಲಿ ಹೇಳೋದು ಬೇಡ ಅಂತ ಅನಿಸಿದೆ. ಸೊ ಇದು ಎಷ್ಟರ ಮಟ್ಟಿಗೆ ಸರಿ ನೀವೇ ಹೇಳಿ ಸ್ನೇಹಿತರೆ. ಭರವಸೆ ಅನ್ನೋದು ತುಂಬ ಮುಖ್ಯ. $1000 ಡಾಲರ್ನಲ್ಲಿ ಅರ್ನಿಂಗ್ ಮಾಡ್ತಿರೋ ಚಾನಲ್ ನನ್ನ ಹತ್ರ ಕೊಟ್ಟಾಗ ಹೀಗೆ ಯಾರೂ ಅನುಮಾನ ಪಟ್ಟಿಲ್ಲ ಸ್ನೇಹಿತರೆ. ಹಾಗೆ ಇವ್ರ ಚಾನಲ್ ನೋಡಿದರೆ ವ್ಯೂಸು ಬರಲ್ಲ, ಅದನ್ನು ನನ್ನ ಮೇಲೆ ಅಪವಾದ ಹಾಕಿದ್ದು ಎಷ್ಟರ ಮಟ್ಟಿಗೆ ಸರಿ ಇದೆ ನೀವೇ ಹೇಳಿ. ಇದೆಲ್ಲ ನನಗೆ ಬೇಕಾ ಹೇಳಿ? ಇನ್ನೊಬ್ಬರ ಪ್ರಾಬ್ಲಮ್ ಸರಿ ಮಾಡೋದು ನನಗೆ ಬೇಕಾ? ಹೀಗೆ ಬೇರೆಯವರ ಪ್ರಾಬ್ಲಮ್ ಸರಿ ಮಾಡೋದ್ರಲ್ಲಿ ನನ್ನ ಸಮಯ ವೇಸ್ಟ್ ಆಗ್ತಿದೆ. ನನ್ನ ಚಾನಲ್ ಮೇಲೆ ವಿಡಿಯೋ ಹಾಕೋಕ್ಕೂ ನನಗೆ ಆಗ್ತಾ ಇಲ್ಲ ಸ್ನೇಹಿತರೆ. ನನ್ನ ಪಾಡಿಗೆ ನಾನು ಬೇರೆಯವ್ರ ಹಾಗೆ ಇನ್ನೊಬ್ಬರು ಮಾಡ್ತಿರೋ ಹಾಗೆ ವಿಡಿಯೋ ಹಾಕ್ತಾ ಹೋದರೆ ಸರಿ ಇರುತ್ತೆ ಅನಿಸ್ತಿದೆ. ಬೇರೆ ಯೂಟ್ಯೂಬರ್ ಮಾಡೋ ಹಾಗೆ ನನ್ನ ಕೆಲಸ ನಾನು ಮಾಡ್ತಾ ಹೋಗ್ತೇನೆ. ಇನ್ನು ಮುಂದೆ ಕಾಲ್ ಅಥವಾ ವಾಟ್ಸಪ್ ಮೇಲೆ ಯಾವುದೇ ಸರ್ವಿಸ್ ಸಿಗಲ್ಲ ಸ್ನೇಹಿತರೆ, ದಯವಿಟ್ಟು ನನ್ನ ಕ್ಷಮಿಸಿ. ಹಾಗೆ ಯಾರ್ದೆಲ್ಲ ಕೆಲಸ ಬಾಕಿ ಇದೆ ಅವರು ಮಾತ್ರ ಮೆಸೇಜ್ ಮಾಡಿ. ಹೊಸಬರಿಗೆ ವಾಟ್ಸಪ್ ಅಥವಾ ಕಾಲ್ ಮೂಲಕ ಯಾವುದೇ ನಾನು ಸಪೋರ್ಟ್ ಸಿಗಲ್ಲ, ಮಾಡಲ್ಲ, ದಯವಿಟ್ಟು ಕ್ಷಮಿಸಿ ಸ್ನೇಹಿತರೆ. ಯೂಟ್ಯೂಬ್ ಮೇಲೆ ನಿಮ್ಮ ಸಮಸ್ಯೆಯ ಪ್ರಕಾರ ವಿಡಿಯೋ ಹುಡುಕಿ ಸಮಸ್ಯೆ ಬಗೆಹರಿಸಿಕೊಳ್ಳಿ ಸ್ನೇಹಿತರೆ. ನನ್ನಿಂದ ಈಗ ಈ ವಾಟ್ಸಪ್ ಆಗಲಿ ಕಾಲ್ನಿಂದಾಗಲಿ ನಿಮ್ಮ ಸಮಸ್ಯೆ ಕೇಳಿಕೊಂಡು ಬಗೆಹರಿಸೋದು ಕಷ್ಟ ಅನಿಸ್ತಿದೆ. ಯಾಕೆಂದರೆ ಸುಮ್ಮನೆ ಈ ರೀತಿ ಎಲ್ಲ ಮಾಡಿ ನನ್ನ ಟೈಮ್ ವೇಸ್ಟ್ ಮಾಡಿ ಏನೋ ಸ್ವಲ್ಪ ಅಮೌಂಟ್ಗೆ ಆಸೆ ಪಡ್ತಾ ಇಲ್ಲ. ನಿಮ್ಮ ಚಾನಲ್ ಏನು ಸಮಸ್ಯೆ ಇದು ಕ್ಲಿಯರ್ ಆಗಲಿ, ನಿಮಗೂ ಒಳ್ಳೆಯದಾಗಲಿ, ಅದರಿಂದ ನನಗೂ ಒಳ್ಳೆಯದಾಗತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಈ ರೀತಿ ನಾನು ಮಾಡ್ತಾಯಿದ್ದೆ. ಬಟ್ ಇದು ಯಾಕೋ ಒಂದು ರೀತಿ ಮಾಡ್ತಿರೋದು ತಪ್ಪು ಅನಿಸ್ತಿದೆ ಈಗ. ಸೊ ಹಾಗಾಗಿ ಇದನ್ನು ಇಲ್ಲಿಗೆ ನಿಲ್ಲಿಸ್ಬಿಟ್ಟು
ನನ್ನ ಕೆಲಸನ ನನ್ನ ವಿಡಿಯೋ ನನ್ನ ಚಾನಲ್ ನೋಡಿಕೊಂಡು ನಾನು ಕೆಲಸ ಮಾಡಿದರೆ ಒಳ್ಳೆಯದು ಅನ್ನೋದು ನನ್ನ ಅನಿಸಿಕೆ ಆಗಿಬಿಟ್ಟಿದೆ. ಯಾಕಂದರೆ ನೋಡಿ, ನಿಮ್ಮ ಚಾನಲ್ ಮೇಲೆ ವ್ಯೂಸ್ ಬರ್ತಾ ಇಲ್ಲ, ನೀವು ಮಾಡ್ತಿರೋದು ತಪ್ಪು ಅಂತ ನಿಮ್ಗೆ ಅನ್ಸಲ್ಲ, ನೋಡ್ಕೊಂಡು ಮಾಡಬೇಕು. ನೋಡಿ, ನನ್ನ ಹತ್ರ ಏನಿರುತ್ತೆ ಅಂದರೆ ಇನ್ಫಾರ್ಮೇಷನ್ ಕೊಡ್ಬೋದು. ಮಾಡೋ ಕೆಲಸ ನೀಟಾಗಿ ನೀವು ಮಾಡಲಿಲ್ಲ, ನಿಮ್ಮ ಟೈಮ್ ಸರಿ ಇಲ್ಲ, ನಿಮ್ಮ ಚಾನಲ್ ಗ್ರೋ ಆಗ್ತಿಲ್ಲ ಅಂದರೆ ಅದನ್ನು ನೀವು ನನ್ನ ಮೇಲೆ ಹಾಕಿದರೆ ಏನು ಪ್ರಯೋಜನ ಹೇಳಿ? ಸೊ ಬೇರೆಯವ್ರ ಚಾನಲ್ ಗ್ರೋ ಮಾಡೋದಾಗಲಿ, ಬೇರೆಯವ್ರ ಚಾನಲ್ಗೆ ಗ್ರೋ ಆಗೋಕ್ಕೆ ನಿಲ್ಲಿಸೋದಾಗಲಿ ನನ್ನ ಕೈಯಲ್ಲಿ ಇರಲ್ಲ. ಇದು ಇರೋದು ಯೂಟ್ಯೂಬ್ ಕೈಯಲ್ಲಿ. ಆ ರೀತಿ ಬೇರೆಯವ್ರ ರೀತಿ ದುಡ್ಡು ತೊಗೊಂಡು ಬೇರೆ ಚಾನಲ್ ಮೇಲೆ ಏನಾದರೂ ಪ್ರಾಬ್ಲಮ್ ಮಾಡಿ ಚಾನಲ್ ಡಿಲೀಟ್ ಮಾಡೋದಾಗಲಿ, ರೆಸ್ಪಾನ್ಸ್ ಮಾಡದೆ ಹಾಗೆ ಇರೋದಾಗಲಿ, ಈ ರೀತಿ ಎಲ್ಲ ನಾನು ಮಾಡ್ತಾಯಿಲ್ಲ. ಹಾನೆಸ್ಟ್ಲಿ ನಾನು ಕೆಲಸ ಮಾಡ್ತಿದ್ದೆ. ಬಟ್ ಇದೂ ನಿಮಗೆ ಇಷ್ಟ ಆಗ್ತಿಲ್ಲ ಅನಿಸ್ತಿದೆ. ಸೊ ಈ ರೀತಿ ಎಲ್ಲ ಕಮೆಂಟ್ಸ್ ಬರ್ತಿದೆ, ಕಾಲ್ ಮಾಡ್ತಿದ್ದಾರೆ. ಇದೊಂದು ಯಾಕೋ ನಂಗೆ ಬೇಸರ ಅನಿಸ್ತಿತ್ತು. ಬಿಕಾಸ್ ತುಂಬ ಸರ್ತಿ ಇದೇ ರೀತಿ ಆಗಿದೆ ನನ್ನ ಜೊತೆ. ಸೊ ಹಾಗಾಗಿ ಈ ರೀತಿ ಮಾಡೋದೇ ಬೇಡ. ಬೇರೆ ಯೂಟ್ಯೂಬರ್ಸ್ ಎಲ್ಲ ಯಾವ ರೀತಿ ಟಿಪ್ಸು ಟ್ರಿಕ್ಸು ಅದು ಇದು ಅಂತ ಹೇಳಿ ವೀಡಿಯೋಸ್ ಹಾಕಿ ತಮ್ಮಷ್ಟಕ್ಕೆ ತಾವು ಸುಮ್ಮನಾಗ್ಬಿಡ್ತಾರೆ, ಅದೇ ರೀತಿ ನಾನು ಕೆಲಸ ಮಾಡ್ತೀನಿ. ನನಗೂ ಗೊತ್ತಿದೆ ಯೂಟ್ಯೂಬ್ ಮೇಲೆ ನಾನು ಹೇಗೆ ಗ್ರೋ ಆಗಬೇಕು, ಯಾವ ರೀತಿ ವೀಡಿಯೋಸ್ ಹಾಕಿದರೆ ಜನ ನೋಡ್ತಾರೆ ಅನ್ನೋದು ನನಗೂ ಗೊತ್ತಿದೆ. ಅದನ್ನೇ ನಾನು ನನ್ನ ಬಂಡವಾಳ ಮಾಡಿಕೊಂಡು ವೀಡಿಯೋಸ್ ಹಾಕಿ ದುಡ್ಡು ಮಾಡ್ಬೋದು. ಸುಮ್ಮನೆ ಈ ರೀತಿ ಟೈಮ್ ವೇಸ್ಟ್ ಮಾಡೋದ್ರಿಂದ ಏನೂ ಅರ್ಥ ಇಲ್ಲ. 100-200 ರೂಪಾಯಿ ನಿಮ್ಮ ಹತ್ರ ತೊಗೊಂಡು 1000-2000 ರೂಪಾಯಿ ನಿಮ್ಮ ಹತ್ರ ತೊಗೊಂಡು ಕೆಲಸ ಮಾಡಿದರೆ ಅದರಿಂದ ನನಗೇನೂ ಪ್ರಯೋಜನ ಇಲ್ಲ. ಬಿಕಾಸ್ ನಾನು ಕೆಲಸ ಮಾಡಿದರೆ, ನೀಟಾಗಿ ಕೆಲಸ ಮಾಡಿದರೆ ಲಕ್ಷಗಟ್ಟಲೆ ನಾನು ದುಡಿಬೋದು. ಸೊ ಸುಮ್ಮನೆ ಬೇರೆಯವ್ರಿಗೆ ಹೆಲ್ಪ್ ಮಾಡೋ ರೀತಿ ನನ್ನ ಇಂಟೆನ್ಷನ್ ಇಟ್ಕೊಂಡು ಈ ರೀತಿ ಎಲ್ಲ ಮಾಡಿ ತೊಂದರೆ ತಂದುಕೊಳ್ಳೋದಕ್ಕಿಂತ ನಮ್ಮ ಚಾನಲ್ ಮೇಲೆ ನಾವು ಕೆಲಸ ಮಾಡೋದು ಬೆಟರ್ ಅನ್ನೋದು ನಾನು ಡಿಸೈಡ್ ಮಾಡಿದ್ದೀನಿ. ಹಾಗಾಗಿ ಇವತ್ತಿಂದ ನಾನು ವಾಟ್ಸಪ್ ಮೇಲೆ ಯಾವುದೇ ಸರ್ವಿಸ್ ಕೊಡೋಲ್ಲ, ಕಾಲ್ ಕೂಡ ಯಾರೂ ಮಾಡಿಬಿಡಿ, ಸ್ವಿಚ್ ಆಫ್ ಹಾಕಿರ್ತೀನಿ. ಇನ್ನು ಮುಂದೆ ಏನು ಬಾಕಿ ಯಾರ್ದಿದೆ ಅವ್ರದ್ದಷ್ಟೇ ನಾನು ಮೆಸೇಜ್ ನೋಡ್ತೀನಿ. ಅವ್ರದ್ದೇನು ಬಾಕಿ ಇದೆ ಅದಿಷ್ಟು ಮಾಡಿ ನನ್ನ ಕೆಲಸನ ನಾನು ಮುಗಿಸ್ಬಿಡ್ತಾ ಇದ್ದೀನಿ. ಸೊ ದಯವಿಟ್ಟು ಎಲ್ಲರೂ ಕ್ಷಮಿಸಿ. ಹೇಗೆ ಮೊದಲು ವೀಡಿಯೋಸ್ ಎಲ್ಲ ನೋಡ್ತಿದ್ರಿ ಆ ರೀತಿ ವೀಡಿಯೋಸ್ ನೋಡಿ, ಇನ್ಫಾರ್ಮೇಷನ್ ಕೊಡ್ತೀನಿ, ಅದೇ ಪ್ರಕಾರ ನಾನು ಕೆಲಸ ಮಾಡ್ತಾ ಹೋಗ್ತೀನಿ. ಸೊ ಇವತ್ತಿಂದ ವಾಟ್ಸಪ್ ಮೇಲೆ ಆಮೇಲೆ ಕಾಲ್ ಮೇಲೆ ನಾನು ಸರ್ವಿಸ್ ಕೊಡೋಲ್ಲ, ನಿಲ್ಲಿಸಿದ್ದೀನಿ. ದಯವಿಟ್ಟು ಕ್ಷಮಿಸಿ ಸ್ನೇಹಿತರೆ. ನಮಸ್ಕಾರ.